ನಮಸ್ಕಾರ. ಬೆಂಗಳೂರು ವಾರ್ತೆ ಫೈನಾನ್ಸ್ ಲೈವ್ಗೆ ಸ್ವಾಗತ. ಇಂದು 26 ಆಗಸ್ಟ್ 2026. 10 ಷೇರು ಮಾರುಕಟ್ಟೆ ಸುದ್ದಿ. ಎನ್ಎಸ್ಇ ಲೈವ್ ಅಂಕಿ. ನಿಫ್ಟಿ 24 207.75. ಸೆನ್ಸೆಕ್ಸ್ ಓಪನ್ ಇಂಟರೆಸ್ಟ್. ಎಫ್ಐಐಡಿಐಐ ಐಪಿಒ ಎಫ್&ಒ ಸರಕು ಫಲಿತಾಂಶ ಎಲ್ಲವೂ ಚಾರ್ಟ್ ಮತ್ತು ಪರಿಶೀಲಿತ ಟೇಬಲ್ನೊಂದಿಗೆ ಆರಂಭಿಸೋಣ. ಬ್ರೇಕಿಂಗ್ ಸುದ್ದಿ. ಆಗಸ್ಟ್ 26ರಂದು ಟಾಪ್ ಗೇನರ್ಗಳು ಮತ್ತು ಲೂಸರ್ಗಳು. ಸಫ್ಟ್ ಫೈನಾನ್ಸ್, ಕ್ಯಾಪ್ರಿ ಗ್ಲೋಬಲ್, ಹಿಂದೂಸ್ತಾನ್ ಕಾಪರ್, ಸೇಲ್, ಓಲಾ, ವೇದಾಂತ ಟಾಪ್ ಗೇನರ್ಗಳಲ್ಲಿ. ಎರಡನೇ ಸುದ್ದಿ. ಅವಡ ಎಲೆಕ್ಟ್ರೋ ಐಪಿಒ ಗಾತ್ರವನ್ನು ರೂ. 7,600 ಕೋಟಿಗೆ ಮೌಲ್ಯಮಾಪನ. ಏಕಾಗ್ರತೆಯ ಕಾಳಜಿಯ ನಡುವೆ ಕಡಿತಗೊಳಿಸಿದೆ. ನಿರೀಕ್ಷಿತ ಹೂಡಿಕೆದಾರರು ತನ್ನ ಗುಂಪಿನ ಘಟಕದ ಮೇಲೆ ಭಾರೀ ಆದಾಯದ ಅವಲಂಬನೆಯನ್ನು ಮತ್ತು ವಲಯದ. ಮೂರನೇ ಸುದ್ದಿ. ಇಂದು ಷೇರುಪೇಟೆ. ಸೆನ್ಸೆಕ್ಸ್ 183 ಅಂಕ ಕುಸಿತ. ನಿಫ್ಟಿ 50 208ಕ್ಕೆ ಅಂತ್ಯ. ಮಿಡ್ ಸ್ಮಾಲ್ ಕ್ಯಾಪ್ಗಳು ಮೇಲುಗೈ ಸಾಧಿಸುತ್ತವೆ. ಇಂದು ಷೇರು ಮಾರುಕಟ್ಟೆ. ಸೆನ್ಸೆಕ್ಸ್ 183 ಪಾಯಿಂಟ್ಗಳು ಅಥವಾ ಶೂನ್ಯ. ನಾಲ್ಕನೇ ಸುದ್ದಿ. ಆದ್ಯತೆಯ ಆಧಾರದ ಮೇಲೆ ವಾರಂಟ್ಗಳನ್ನು ನೀಡಲು ಮಂಡಳಿಯು ಅನುಮೋದಿಸಿದ ನಂತರ ರೂ. 5ಕ್ಕಿಂತ ಕಡಿಮೆಯಿರುವ ಪೆನ್ನಿ ಸ್ಟಾಕ್ ಮೇಲಿನ ಸರ್ಕ್ಯೂಟ್ ಅನ್ನು ಹಿಟ್ ಮಾಡುತ್ತದೆ. ಐದನೇ ಸುದ್ದಿ. ಕ್ಯಾಪ್ರಿ ಗ್ಲೋಬಲ್ ಕ್ಯಾಪಿಟಲ್ ಷೇರುಗಳು ಬಲವಾದ ಸಂಪುಟಗಳಲ್ಲಿ 9% ಒಂದು ತಿಂಗಳಿಗಿಂತ ಹೆಚ್ಚಿನ ಮಟ್ಟವನ್ನು ತಲುಪಿವೆ. ಕ್ಯಾಪ್ರಿ ಗ್ಲೋಬಲ್ ಕ್ಯಾಪಿಟಲ್ನ ಷೇರುಗಳು ಆಗಸ್ಟ್ 26ರಂದು 9% ಏರಿಕೆಯಾಗ. ಆರನೇ ಸುದ್ದಿ. ಗಜ ಆಲ್ಟರ್ನೇಟಿವ್ ಷೇರು ಬೆಲೆ ಬಲವಾದ ಚೊಚ್ಚಲ ಪ್ರವೇಶದ ನಂತರ 8%ಕ್ಕಿಂತ ಹೆಚ್ಚು ಕುಸಿದಿದೆ. ನೀವು ಖರೀದಿಸಬೇಕೇ, ಮಾರಾಟ ಮಾಡಬೇಕೇ ಅಥವಾ ಹಿಡಿದಿಡಬೇಕೇ? ಏಳನೇ ಸುದ್ದಿ. ನಿಫ್ಟಿ 52,500ಕ್ಕಿಂತ ಕೆಳಗೆ ಸಿಲುಕಿಕೊಂಡಿದೆ. ಈ ವರ್ಷ ಐಪಿಒ ಉತ್ಕರ್ಷವು ಭಾರತೀಯ ಷೇರು ಮಾರುಕಟ್ಟೆಯ ಕಳಪೆ ಪ್ರದರ್ಶನಕ್ಕೆ ಕಾರಣವೇ? ಎಂಟನೇ ಸುದ್ದಿ. ಟೆಕ್ಸ್ ಪೋರ್ಷೆ ಡೀಲ್ನೊಂದಿಗೆ ಮ್ಯಾಸ್ ಅನ್ನು ಪರಿಷ್ಕರಿಸುತ್ತದೆ, ಆದರೆ ಅದು ವಿಫಲವಾಗಿದೆ. ಟಿಸಿಎಸ್ ತನ್ನ ಯೈ ಸ್ನಾಯು ಮತ್ತು ಜಾಗತಿಕ ವ್ಯಾಪ್ತಿಯನ್ನು ಹೆಚ್ಚಿಸಲು ಎಂಪಿ ಅನ್ನು ಹೆಚ್ಚಿಸುತ್ತಿದೆ. 320 ಮಿಲಿ. ಒಂಬತ್ತನೇ ಸುದ್ದಿ. ಐಸ್ಟ್ರಾಂಗ್ 27ರಲ್ಲಿ ಜವಳಿ ಸಂಸ್ಥೆಗಳು ಸ್ಮಾರ್ಟ್ ಪುನರಾಗಮನವನ್ನು ಮಾಡುತ್ತವೆ. ಭಾರತದ ಜವಳಿ ವಲಯವು 27 ಅನ್ನು ಬಲವಾಗಿ ಪ್ರಾರಂಭಿಸಿತು. ಇಬೆದ 34% ಮತ್ತು ಆದಾಯವು ವರ್ಷದಿಂದ ವರ್ಷಕ್ಕೆ 1. ಹತ್ತನೇ ಸುದ್ದಿ. ಮಧುರ್ ಕ್ರಾಫ್ಟ್ಸ್ ಐಪಿಒ ದಿನ 3 ವಿತರಣೆಯನ್ನು ಇಲ್ಲಿಯವರೆಗೆ 55% ಕಾಯ್ದಿರಿಸಲಾಗಿದೆ. ಜಿಎಂಪಿ 16 ಲಿಸ್ಟಿಂಗ್ ಪಾಪ್ ಅನ್ನು ಸುಳಿವು ನೀಡುತ್ತದೆ. ಪ್ರಮುಖ ದಿನಾಂಕಗಳನ್ನು ಪರಿಶೀಲಿಸಿ ವಿವರಗಳನ್ನು ನೀಡಿ. ಷೇರುಪೇಟೆ ಲೈವ್. ಎನ್ಎಸ್ಇ ಪ್ರಕಾರ ನಿಫ್ಟಿ 24 207.75 ಬದಲಾವಣೆ. 0.52 ಇಳಿಕೆ. ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ 57,783.75 ವಿಕ್ಸ್ 10.43 ರೂಪಾಯಿ 95.42 ಏರಿಕೆ. ಇಳಿಕೆ ಅನುಪಾತ 14:36. ಅಂಶಗಳು 15:15 ಎನ್ಎಸ್ಇ ಲೈವ್. ಓಪನ್ ಇಂಟರೆಸ್ಟ್ ಡೇಟಾ ಸದ್ಯ ಲಭ್ಯವಿಲ್ಲ. ಎನ್ಎಸ್ಇ ಆಪ್ಷನ್ ಚೈನ್ ಪುಟ ಪರಿಶೀಲಿಸಿ. ಎಫ್ಐಡಿಐ ಡೇಟಾ ಸದ್ಯ ಲಭ್ಯವಿಲ್ಲ. ಎನ್ಎಸ್ಇ ವರದಿ ಪುಟ ಪರಿಶೀಲಿಸಿ. ಐಪಿಒ ವಾಚ್. ಎನ್ಎಸ್ಇನಲ್ಲಿ 8 ವಿತರಣೆಗಳು. ಅನ್ನು ಸ್ಯಾಂಬಯೋಟೆಕ್, ಟೆಲ್, ಸ್ಕಿವೈಸ್. ಪ್ರಮುಖ ಅನ್ನು ಪ್ರಾಜೆಕ್ಟ್ಸ್ ಲಿಮಿಟೆಡ್. ಬೆಲೆ ರೂಪಾಯಿ 94 ರೂಪಾಯಿ 99. ಅವಧಿ 25 ಆಗ್ ವ್ಯವಕಲನ 2026ರಿಂದ 28 ಆಗ್ ವ್ಯವಕಲನ 2026. ಸ್ಥಿತಿ ಆಕ್ಟಿವ್. ಅರ್ಜಿ ಮೊದಲು RHPOD. ಎಫ್&ಒ ವಿಭಾಗ. ಎನ್ಎಸ್ಇಯು ಐಸ್ಪರ್ಟ್ ಫೆನ್ಎಫ್ಟಿ 114.5 ಪ್ರೀಮಿಯರಿನ್ 57.9 ಬಬಲ್ 53.8. ಟಾಪ್ ಗೇನರ್ ಕೋಟಕ್ ಬ್ಯಾಂಕ್ 3.76 ಏರಿಕೆ. ಒಪ್ಪಂದ ಬೆಲೆ ಮತ್ತು ಒಐ ಟೇಬಲ್ನಲ್ಲಿದೆ. ಡೆರಿವೇಟಿವ್ಸ್ ಅಪಾಯಕಾರಿ. ಸ್ಟಾಪ್ ಲಾಸ್ ಶಿಸ್ತು ಅನಿವಾರ್ಯ. ಸರಕು ಮಾರುಕಟ್ಟೆ ಲೈವ್. ಕೊಮೆಕ್ಸ್ ಚಿನ್ನ $4,619.30 0% ಏರಿಕೆ. ಬೆಳ್ಳಿ 68.61. WTI ತೈಲ, ಗ್ಯಾಸ್ ರೂಪಾಯಿ 95.42. ಮೂಲ ಲೈವ್ ಡೇಟಾ. ಫಲಿತಾಂಶ ಕ್ಯಾಲೆಂಡರ್. ಎನ್ಎಸ್ಇ ಪ್ರಕಾರ ಮುಂಬರುವ ಘೋಷಣೆಗಳು. ಸೆರ್ಕೋ 29 ಆಗ್ ವ್ಯವಕಲನ 2026. ಸುಪ್ರೀಮಿಂಗ್ 29 ಆಗ್ ವ್ಯವಕಲನ 2026. ಲೀಪೆಂಡ್ 31 ಆಗ್ ವ್ಯವಕಲನ 2026. ಮಿಲ್ಕಿ ಮಿಸ್ಟ್ 31 ಆಗ್ ವ್ಯವಕಲನ 2026. ಈ ಫಲಿತಾಂಶಗಳು ಮಾರುಕಟ್ಟೆ ಚಲನೆ ನಿರ್ಧರಿಸಲಿವೆ. ನಿಖರ ದಿನಾಂಕಕ್ಕೆ ಕಂಪನಿ ಪ್ರಕಟಣೆ ನೋಡಿ. ಇವು ಇಂದಿನ ಹಣಕಾಸು ವಿಶೇಷ ಲೈವ್ 10 ಸುದ್ದಿ. ಓಪನ್ ಇಂಟರೆಸ್ಟ್ ಮತ್ತು ಎಫ್ಐಐಡಿಐ ವಿಶ್ಲೇಷಣೆ. ಎನ್ಎಸ್ಇ ಪರಿಶೀಲಿತ ಟೇಬಲ್. ಅಂಕಿ 15:15 ಸರಿ. ಮಾರುಕಟ್ಟೆ ಬದಲಾಗುತ್ತಿರುತ್ತದೆ. ಹೂಡಿಕೆ ಮೊದಲು ತಜ್ಞರ ಸಲಹೆ ಪಡೆಯಿರಿ. ನಾಳೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.